ಹಾ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಸೊ ಇಲ್ಲೊಂದ್ ಕಡೆ ರಜೆ ಕೊಟ್ಟಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ. ಸೊ ಮನವಿ ಮಾಡಿದ್ರು ತುಂಬಾ ಅನೇಕ ಶಾಸಕರು, ಬಿಜೆಪಿಯಿಂದನೂ ಆಗ್ರಹ ಮಾಡಿದ್ರು. ನೋಡಿ, ಸಿದ್ದರಾಮಯ್ಯವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇದೆಲ್ಲ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಇಡೀ ರಾಷ್ಟ್ರದ ಎಲ್ಲ 140 ಕೋಟಿ ಜನರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಒಬ್ಬ ಮುಖ್ಯಮಂತ್ರಿಯಾಗಿ 2 ಕೆಲಸ ಮಾಡಬೇಕು. ಒಂದು, ಬೆಳ್ಳಂಬೆಳಿಗ್ಗೆ ಏನೆಲ್ಲ ಎಲ್ಲಿ ಎಲ್ಲ ಏನಾಗಿದೆ ಅಂತ ಹೇಳುವಂಥದ್ದು ಇಂಟೆಲಿಜೆನ್ಸ್ ಮುಖಾಂತರ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಅವರ ಜೊತೆಯಲ್ಲಿರುವಂಥ ಮಾಧ್ಯಮದ ಯಾರು ಟೀಮ್ ಇದೆಯಾ, ಇಂಥದ್ದು ಆಗಿದೆ ಅಂತ ಹೇಳುವಂಥದ್ದು ಹೇಳಬೇಕು. ನನಗೆ ಆಶ್ಚರ್ಯ ಆಯಿತು, ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ. ಪತ್ರಗಳು ಬರುವಂಥ ಅವಶ್ಯಕತೆಗಳಿಲ್ಲ. ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂಥ ಆ ಸುದ್ದಿಗಳನ್ನು ಅವರು ತಿಳ್ಕೊಳ್ಬೇಕು, ಅದರ ಮೇಲೆ ಅವರು ಆ್ಯಕ್ಟ್ ಮಾಡಬೇಕು. ಒಂದು. ಎರಡನೇದಾಗಿ ಸೋಮೋಟೋ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು. ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ. ಇವತ್ತು ದೇಶದಲ್ಲಿ ಆಗುವಂಥ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂಥ, ದೇಶದ ಜನರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಬೇರೆ ಯಾವುದು ಆಗಲಿಲ್ಲ. ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಬೇಕು. ನನಗೆ ಅನಿಸ್ತದೆ, ಬೇರೆ ಬೇರೆ ಅದು ಮೊನ್ನೆನ ಮೇಲೆ ಹರಿಪ್ರಸಾದ್ ಇರ್ಬೋದು, ರಾಜಣ್ಣ ಇರ್ಬೋದು, ಇವರ ಹೇಳಿಕೆಗಳಿಂದಾಗಿ ಎಲ್ಲೋ ಭಯಭೀತರಾಗಿದ್ದಾರೆ ಅಂತ ಕಾಣುತ್ತದೆ ಮುಖ್ಯಮಂತ್ರಿಗಳು. ಇವರು ಇದನ್ನ ಮೇಲೆ ನಿಂತು ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆಗಳಿದೆ. ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆ ಇರಲಿಲ್ಲ. ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ರಹ ಮಾಡ್ತೇನೆ, ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧದಿಂದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ, ವಿಶೇಷವಾಗಿ ಕರ್ನಾಟಕ, ಹನುಮನ್ ನಾಡು ಕರ್ನಾಟಕ, ರಾಮಭಕ್ತ ಹನುಮ ಇರುವಂಥದ್ದು ಕರ್ನಾಟಕದಲ್ಲಿ, ರಾಮನಷ್ಟೇ ಇವತ್ತು ಹನುಮನ ಭಕ್ತಿಯನ್ನ ರಾಜ್ಯದ ಜನ, ದೇಶದ ಜನ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರು ನಾಳೆ ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆ ಇದೆ. ನಾನು ಆಗ್ರಹ ಮಾಡ್ತೇನೆ, ಯಾವುದೇ ಪೂರ್ವಾಪರ ಆ ವಿಚಾರಗಳ ಬಗ್ಗೆ ಗಮನ ಹರಿಸದೆ, ಯಾವುದೇ ಸ್ವಪಕ್ಷೀಯರ ಹೇಳಿಕೆಗಳಿಗೆ ಆದ್ಯತೆಗಳನ್ನು ಕೊಡದೆ ಅವರು ನಾಳೆ ರಜೆ ಘೋಷಣೆ ಮಾಡಬೇಕು. ಆ ರೀತಿಯಲ್ಲಿ ಒಂದು ಪುಣ್ಯ ಕಟ್ಟಿಕೊಳ್ಬೇಕು. ಅವರಿಗೆ ಒಳ್ಳೆ ಶಕ್ತಿ ಕೆಲಸ ಮಾಡಲಿಕ್ಕೆ ಶಕ್ತಿ ಶ್ರೀರಾಮ ಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಪ್ರಾಯಶಃ ಇದಾದ್ರೇನೆ ಇದೊಂದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಆಗ್ರಹ ಇದೆ ನಂದು. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಸೊ ಇಲ್ಲೊಂದ್ ಕಡೆ ರಜೆ ಕೊಟ್ಟಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ. ಸೊ ಮನವಿ ಮಾಡಿದ್ರು ತುಂಬಾ ಅನೇಕ ಶಾಸಕರು, ಬಿಜೆಪಿಯಿಂದನೂ ಆಗ್ರಹ ಮಾಡಿದ್ರು. ನೋಡಿ, ಸಿದ್ದರಾಮಯ್ಯವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇದೆಲ್ಲ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಇಡೀ ರಾಷ್ಟ್ರದ ಎಲ್ಲ 140 ಕೋಟಿ ಜನರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಒಬ್ಬ ಮುಖ್ಯಮಂತ್ರಿಯಾಗಿ 2 ಕೆಲಸ ಮಾಡಬೇಕು. ಒಂದು, ಬೆಳ್ಳಂಬೆಳಿಗ್ಗೆ ಏನೆಲ್ಲ ಎಲ್ಲಿ ಎಲ್ಲ ಏನಾಗಿದೆ ಅಂತ ಹೇಳುವಂಥದ್ದು ಇಂಟೆಲಿಜೆನ್ಸ್ ಮುಖಾಂತರ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಅವರ ಜೊತೆಯಲ್ಲಿರುವಂಥ ಮಾಧ್ಯಮದ ಯಾರು ಟೀಮ್ ಇದೆಯಾ, ಇಂಥದ್ದು ಆಗಿದೆ ಅಂತ ಹೇಳುವಂಥದ್ದು ಹೇಳಬೇಕು. ನನಗೆ ಆಶ್ಚರ್ಯ ಆಯಿತು, ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ. ಪತ್ರಗಳು ಬರುವಂಥ ಅವಶ್ಯಕತೆಗಳಿಲ್ಲ. ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂಥ ಆ ಸುದ್ದಿಗಳನ್ನು ಅವರು ತಿಳ್ಕೊಳ್ಬೇಕು, ಅದರ ಮೇಲೆ ಅವರು ಆ್ಯಕ್ಟ್ ಮಾಡಬೇಕು. ಒಂದು. ಎರಡನೇದಾಗಿ ಸೋಮೋಟೋ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು. ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ. ಇವತ್ತು ದೇಶದಲ್ಲಿ ಆಗುವಂಥ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂಥ, ದೇಶದ ಜನರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಬೇರೆ ಯಾವುದು ಆಗಲಿಲ್ಲ. ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಬೇಕು. ನನಗೆ ಅನಿಸ್ತದೆ, ಬೇರೆ ಬೇರೆ ಅದು ಮೊನ್ನೆನ ಮೇಲೆ ಹರಿಪ್ರಸಾದ್ ಇರ್ಬೋದು, ರಾಜಣ್ಣ ಇರ್ಬೋದು, ಇವರ ಹೇಳಿಕೆಗಳಿಂದಾಗಿ ಎಲ್ಲೋ ಭಯಭೀತರಾಗಿದ್ದಾರೆ ಅಂತ ಕಾಣುತ್ತದೆ ಮುಖ್ಯಮಂತ್ರಿಗಳು. ಇವರು ಇದನ್ನ ಮೇಲೆ ನಿಂತು ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆಗಳಿದೆ. ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆ ಇರಲಿಲ್ಲ. ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ರಹ ಮಾಡ್ತೇನೆ, ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧದಿಂದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ, ವಿಶೇಷವಾಗಿ ಕರ್ನಾಟಕ, ಹನುಮನ್ ನಾಡು ಕರ್ನಾಟಕ,
ರಾಮ ಭಕ್ತ ಹನುಮ ಇರುವಂಥದ್ದು ಕರ್ನಾಟಕದಲ್ಲಿ. ರಾಮನಷ್ಟೇ ಇವತ್ತು ಹನುಮನ ಭಕ್ತಿಯನ್ನ ರಾಜ್ಯದ ಜನ, ದೇಶದ ಜನ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರು ನಾಳೆ ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆ ಇದೆ. ನಾನು ಆಗ್ರಹ ಮಾಡ್ತೇನೆ, ಯಾವುದೇ ಪೂರ್ವಾಪರ ವಿಚಾರಗಳ ಬಗ್ಗೆ ಗಮನ ಹರಿಸದೆ, ಯಾವುದೇ ಸ್ವಪಕ್ಷೀಯರ ಹೇಳಿಕೆಗಳಿಗೆ ಆದ್ಯತೆಗಳನ್ನು ಕೊಡದೆ ಅವರು ನಾಳೆ ರಜೆ ಘೋಷಣೆ ಮಾಡಬೇಕು. ಆ ರೀತಿಯಲ್ಲಿ ಒಂದು ಪುಣ್ಯ ಕಟ್ಟಿಕೊಳ್ಬೇಕು. ಅವರಿಗೆ ಒಳ್ಳೆ ಶಕ್ತಿ ಕೆಲಸ ಮಾಡಲಿಕ್ಕೆ ಶಕ್ತಿ ಶ್ರೀರಾಮ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಪ್ರಾಯಶಃ ಇದಾದ್ರೇನೆ ಇದೊಂದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಆಗ್ರಹ ಇದೆ ನಂದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.